ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀಟಾಗಿ ಮುಖನೂ ತೊಳೆದಿಲ್ಲ, ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇನ್ನೂ ಇದೆ, ಇನ್ನೂ ಬ್ಲೌಸ್ ಹೊಲಿಬೇಕಿತ್ತು. ಸದ್ಯ ಕರೆಂಟ್ ಹೋಗಿದೆ, ಕರೆಂಟ್ ಇಲ್ಲ. ಮನೆ ಕೆಲಸ ಮಾಡ್ತಾಯಿದ್ದೆ, ಅಂದರೆ ನೀರು ಹಿಡಿಯೋದಿತ್ತು, ನೀರು ಬರ್ತಾಯಿತ್ತು, ನೀರು ಇಟ್ಕೊಂಡೆ. ಇನ್ನು ಹಾಲಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ನೈಟ್ ಡ್ಯೂಟಿ ಮಾಡೋದಕ್ಕೆ ಸಿಸ್ಟರ್ಸು ಸುಮಾರು ಜನ ಕಮೆಂಟ್ ಹಾಕಿದ್ರು, ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ಅಂತ. ಹೌದು ಸಿಸ್ಟರ್, ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ. ಇದೇ ರೀತಿ ಸಪೋರ್ಟ್ ಮಾಡಿ. ಕೆಲಸ ಅಂದರೆ ಹಬ್ಬಗಳಲ್ಲಿ ಮಾಡಲೇಬೇಕಾಗುತ್ತೆ, ಅನಿವಾರ್ಯ ಅದು ಅಷ್ಟೇ. ಹಂಗನ್ಬಿಟ್ಟು ಇವಾಗ ಎನಿ ಟೈಮ್ ಮಾಡೋಕ್ಕಾಗಲ್ಲ, ಅನಿವಾರ್ಯ ಇದ್ದಾಗ ಮಾಡೋದು. ಇವಾಗ ಹಬ್ಬ ಆದ ತಕ್ಷಣ ಯಾವುದೋ ಅರ್ಜೆಂಟ್ ಇರೋಲ್ಲ, ಆವಾಗ ಒಂದೆರಡು ದಿನ ರೆಸ್ಟ್ ಮಾಡ್ಕೊತೀನಿ. ಅವಾಗೇನು ಅರ್ಜೆಂಟ್ ಇರಲ್ವಲ್ಲ, ಹಾಗಾಗಿ ಸ್ಟಿಚ್ ಆ ಟೈಮಲ್ಲಿ ನಾನು ರೆಸ್ಟ್ ಮಾಡ್ಕೊತೀನಿ. ಇವಾಗ ನೋಡಿ, ಕಸ್ಟಮರ್ಸ್ ನಮ್ಮನ್ನೇ ನಂಬ್ಕೊಂಡಿರ್ತಾರೆ, ಹಂಗಾಗಿ ಒಂದಷ್ಟು ಕೆಲಸಗಳನ್ನ ಮುಗಿಸ್ಕೊಡ್ಲೇಬೇಕು. ಅದು ಈ ಸಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಿಂಗೆ ಆಗುತ್ತೆ ಅಲ್ವಾ. ಹಾಗಾಗಿ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಕೆಲವು ಕಮೆಂಟ್ ಮಾಡಿದರು, ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ ನೈಟೆಲ್ಲ. ಅಂದರೆ ಅದೇ ನಾನು ಹೇಳ್ದಂಗೆ ಅನಿವಾರ್ಯ ಇದ್ದಾಗ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇವಾಗ ಹಬ್ಬಗಳಲ್ಲಿ ಏನಾದ್ರು ಫಂಕ್ಷನ್ ಇದ್ದಾಗ ಅವ್ರಿಗೆ ಬೇಕೇ ಬೇಕು ಅಂದಾಗ ಮಾಡ್ಕೊಡ್ತೀನಿ, ಮತ್ತು ಆಮೇಲೆ ರೆಸ್ಟ್ ಮಾಡ್ತೀನಿ. ಇವಾಗ ಇವತ್ತು ಹಬ್ಬ ಇದೆಯಲ್ವಾ, ನೈಟ್ ಎಲ್ಲ ಹಬ್ಬದ ಕೆಲಸ ಇರುತ್ತೆ. ನಾಳೆ ಲಕ್ಷ್ಮೀ ಕೂರಿಸಿದ್ಮೇಲೆ ಅಷ್ಟು ಕೆಲಸ ಇರೋಲ್ಲ. ನಾಳಿದ್ದು ಫುಲ್ಲು ರೆಸ್ಟ್, ನಿದ್ದೆ ಮಾಡ್ಕೊಂಡ್ಬಿಡೋದು ಆ ಥರ. ಹಂಗಾಗಿ ಇದು ಟೈಲರಿಂಗ್ ಕೆಲಸ ನಮ್ಮದೇ ಅಂತಲ್ಲ, ತುಂಬ ಜನದ ಹಾಗೆ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆ ಟೈಮಲ್ಲಿ ಕೆಲಸಗಳು ಮನೆಯೂ ಇರುತ್ತೆ. ಇವಾಗ ಮನೇಲಿ ಹೆಣ್ಮಕ್ಳಿದ್ರೆ ಮಾಡ್ಕೋತಾರೆ, ಇಲ್ಲಾಂದರೆ ಅದನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಇವಾಗ ಒಂದಷ್ಟು ಬ್ಲೌಸ್ ಹೊಲಿದಿದ್ದೀನಿ, ಬನ್ನಿ ತೋರಿಸ್ತೀನಿ. ಅದು ನಿನ್ನೆ ನೈಟು ಮೊನ್ನೆ ಮಾಡಿರೋವಂಥದ್ದು. ಒಂದು ಅಂದರೆ ಬೋಟ್ ನೆಕ್ ಡಿಸೈನ್ಸ್ಗಳು ಜಾಸ್ತಿ ಏನೂ ಇಲ್ಲ, ತೋರಿಸ್ತೀನಿ. ಕರೆಂಟ್ ಈ ರೀತಿ ಇದೆ ಬೋಟ್ ನೆಕ್ಕು. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮೈಯಳ್ತೆ ತೊಗೊಂಡು ಆ್ಯಕ್ಚುಲಿ ಇದನ್ನು ನಾನು ಬೋಟ್ ನೆಕ್ ಇಡೋದು ಬೇಡ ಅಂದ್ಕೊಂಡಿದ್ದೆ. ಏನಪ್ಪ ಆಯಿತು ಅಂದರೆ, ಅವರು 2 ಬ್ಲೌಸ್ ಕೊಟ್ಟಿದ್ರು, ಇನ್ನೊಂದು ತೋರಿಸ್ತೀನಿ. ಆ ಬೋಟ್ ನೆಕ್ ಡಿಸೈನ್ಗೆ ಅಳತೆ ಕಟ್ ಮಾಡಿಬಿಟ್ಟಿದ್ದೆ ಇದನ್ನು ನಾನು. ಅವರು ಮಾಮೂಲಿ ನೆಕ್ ಇಟ್ಬಿಡಿ ಅಂತ ಹೇಳಿದರು, ನಾನು ಬೋಟ್ ನೆಕ್ ಕಟ್ ಮಾಡಿಬಿಟ್ಟೆ. ಮತ್ತು ಇವಾಗ ಇದನ್ನು ಚೇಂಜ್ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಈ ಡಿಸೈನ್ಸ್ ಮಾಡಿದ್ದೀನಿ. ಅಂದರೆ ಅವರು ಸಿಂಪಲ್ ಸೀರೆ ಇದಕ್ಕೇನು ಜಾಸ್ತಿ ಏನು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳಿದರು. ಆದರೆ ಅದನ್ನು ಬೋಟ್ ನೆಕ್ ಹೇಳಿದರು, ಕಳಿಸಿದ್ರು ಡಿಸೈನ್. ಆ ಡಿಸೈನ್ ಮಾಡೋಕ್ಕೆ ಹೋಗಿ ಇದನ್ನು ಕಟ್ ಮಾಡಿಬಿಟ್ಟಿದೆ ಫಸ್ಟು. ಹಂಗಾಗಿ ಏನು ಮಾಡಿದೆ, ಇದಕ್ಕೆ ಈ ಥರ ಬೋಟ್ ನೆಕ್ ಇಟ್ಟಿದ್ದೀನಿ. ಓಕೆನಾ, ಇಲ್ಲಿ ಬಟನ್ ಇದೆ, ಉಕ್ಸ್ ಹಾಕಿದ್ದೀನಿ, ಈ ಥರ ಬರುತ್ತೆ. ಓಕೆನಾ, ಮುಂದೆ ಈ ಥರ ಇದೆ. ಇದು ಸ್ವಲ್ಪ ಅದೇ ಓರ್ಲಾಕ್ ಮಾಡಬೇಕು, ಇನ್ನೂ ಓರ್ಲಾಕ್ ಮಾಡಿ ಐರನ್ ಮಾಡಬೇಕು. ಏನಾದರೂ ಲೇಟ್ ಆದರೆ ಅವ್ರಿಗೆ ಕೊಟ್ಬಿಡ್ತೀನಿ ಅಷ್ಟೇ. ನನ್ನ ಇದು ರೆಗ್ಯುಲರ್ ಕಸ್ಟಮರು, ಇವರೇನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ, ಪರವಾಗಿಲ್ಲ. ಓಕೆನಾ, ಅವ್ರದ್ದೇನೆ ನೋಡಿ ಈ ಬ್ಲೌಸು. ಈ ಡಿಸೈನ್ ಇದು ಮಾಡೋಕ್ಕೆ ಹೋಗಿ ಈ ಡಿಸೈನ್ ಕಟ್ ಮಾಡಿಬಿಟ್ಟಿದ್ದೆ. ಆಮೇಲೆ ಅದನ್ನು ಚೇಂಜ್ ಮಾಡಿದೆ, ಅದು ಬೋಟ್ ನೆಕ್ಕೇನೆ ಚೇಂಜ್ ಮಾಡಿದೆ. ನೋಡಿ ಈ ಥರ ಇಲ್ಲೂ ಇದು ಬಟನ್ ಇದೆ, ಈ ಥರ ಮಾಡಿದ್ದೀನಿ. ಪೋಟ್ಲಿ ಬಟನ್ ಇಟ್ಟಿದ್ದೀನಿ, ಫುಲ್ಲು ಇಟ್ಬಿಟ್ಟಿದ್ದೀನಿ ಬಟನ್ನು. ಮುಂದೆ ಹಿಂದೆ ಸ್ಲೀವ್ಸ್ಗೆಲ್ಲ ಇಟ್ಟಿದ್ದೀನಿ. ಆ್ಯಕ್ಚುಲಿ ಅವರು ಬ್ಯಾಕಿಗೆ ಇರಲಿಲ್ಲ, ಇಲ್ಲಿ ಈ ರೌಂಡ್ಗೆ ಇರಲಿಲ್ಲ ಪೋಟ್ಲಿ ಬಟನ್ನು, ಇಲ್ಲಿಗೆ ಮಾತ್ರ ಇತ್ತು. ನಾನೇನು ಮಾಡಿದೆ, ಅಲ್ಲಿ ಬೋರ್ಡ್ ಥರ ಕಾಣಿಸುತ್ತೆ ಅಂದ್ಬಿಟ್ಟು ಈ ರೌಂಡ್ಗೂ ಇಟ್ಟಿದ್ದೀನಿ, ಇದು ಇಟ್ಟಿದ್ದೀನಿ ಒಂದೊಂದು ಪೋಟ್ಲಿ ಬಟನ್ನು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೋಡ್ತಾ ಇರ್ಬೋದು. ಹೇಳಿದರು ಇಲ್ಲಿ ಬಫ್ ಅಂದರೆ ಫೋಟೋನೇ ಕಳಿಸಿದ್ರು, ಹೇಳಿದರು ನನಗೆ. ಆಮೇಲೆ ಏನಾದರೂ ಇಡಿ ಅಂದಿದ್ರು, ಆಮೇಲೆ ಅವರೇ ಈ ಫೋಟೋ ಕಳಿಸಿದ್ರು, ಈ ಡಿಸೈನ್ದು. ಇದು ಪೋಟ್ಲಿ ಬಟನ್ ಇಟ್ಟಿದ್ದೀನಿ. ಹಾಗಾಗಿ ಇದು ಒಂದು ಪೋಟ್ಲಿ ಬಟನ್ ಡಿಸೈನ್. ಓಕೆನಾ, ಇದೆಲ್ಲ ಇದು ಇನ್ನೂ ಐರನ್ ಮಾಡಬೇಕು, ಓರ್ಲಾಕೆಲ್ಲ ಮಾಡಬೇಕು. ಆಲ್ರೆಡಿ ಮಿಷಿನ್ ತಗೊಬಂದಿದ್ದೀನಿ, ಕರೆಂಟ್ ಇಲ್ಲ, ಹಾಗಾಗಿ ಓರ್ಲಾಕೆಲ್ಲ ಮಾಡಿ ಐರನ್ ಮಾಡಿ ಕೊಡಬೇಕು. ಓಕೆನಾ, ಇದು ನಮ್ಮ ರೆಗ್ಯುಲರ್ ಕಸ್ಟಮರ್ದೇ. ಇದು ಆ್ಯಕ್ಚುಲಿ ಈ ಥರದ್ದು ತುಂಬ ಹೊಲ್ದಿದ್ದೀನಿ ಬ್ಲೌಸು. ಇದು ಈ ಥರ ಈ ನೆಕ್ಕದಂತೂ ತುಂಬ ಡಿಸೈನ್ ಹೊಲ್ಕೊಟ್ಟಿದ್ದೀನಿ. ಓಕೆನಾ, ಅಂದರೆ ಇದು ಬಾರ್ಡ್ರ್ ಇತ್ತಲ್ಲ ಅಂದ್ಬಿಟ್ಟು ಈ ಡಿಸೈನ್ ಅವರು ಹೇಳಿರಲಿಲ್ಲ, ನಾನೇ ಈ ಡಿಸೈನ್ ಇಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ, ಕಂಪ್ಲೀಟ್. ಸೊ ಚೆನ್ನಾಗಿ ಬಂದಿದೆ. ಮುಂದೆ ಈ ಥರ ಇಟ್ಟಿದ್ದೀನಿ, ಅಂದರೆ ಮುಂದೆ ಬಾರ್ಡ್ರ್ ಇಡೋಣ ಅಂದರೆ ಸಾಕಾಗಲಿಲ್ಲ. ಮುಂದೆ ಒಂದು ಸೈಡ್ ಈ ಥರ ಇಡೋಣ ಈ ಥರ ಅಂತ ಇದಿತ್ತು, ಇಲ್ಲಿ ಮಾಮೂಲಿ ಡಿಸೈನ್ ಬರುತ್ತಲ್ಲ ಆ ಥರ, ಅದು ಬಾರ್ಡ್ರ್ ಸಾಕಾಗಿಲ್ಲ. ಹಾಗಾಗಿ ಏನು ಮಾಡಿದೆ, ಇರಲಿಲ್ಲ, ಹಾಗೆ ವಿ ಶೇಪಲ್ಲೇ ಇಟ್ಟಿದ್ದೀನಿ. ಓಕೆನಾ, ಇದು ಉದ್ದ ಸ್ಲೀವ್ಸ್ ಹೇಳಿದ್ರು, ಉದ್ದ ಸ್ಲೀವ್ಸ್ ಇಟ್ಟಿದ್ದೀನಿ. ಇದೇನು ಬಫ್ ಇಟ್ಟಿಲ್ಲ ಇದಕ್ಕೆ. ಓಕೆನಾ, ಇದು ಚೆನ್ನಾಗಿದೆ ಡಿಸೈನು, ಕಟ್ ವರ್ಕ್ ಡಿಸೈನ್. ಓಕೆನಾ, ಇದನ್ನು ಅಷ್ಟೇ ಐರನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಇದು ಅವ್ರದ್ದೇನೆ. ಇದೊಂದು ಬ್ಲೌಸು, ಈ ಡಿಸೈನ್ ಅವ್ರು ಹೇಳಿದರು, ನಾನು ಅವ್ರಿಗೆ ಕಟ್ ಮಾಡಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಇದೇ ಡಿಸೈನ್ ಅವ್ರಿಗೆ ರೆಡಿ ಮಾಡಿಕೊಟ್ಟಿದ್ದೀನಿ. ಇದು ಬಂದುಬಿಟ್ಟು ಪೈಪಿಂಗ್ ಇಟ್ಟಿದ್ದೀನಿ. ಮಾಮೂಲಿ ಈ ಡಿಸೈನ್ ಅವ್ರು ಕಳಿಸಿದ್ರು 4 ಡಿಸೈನ್, ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಬೇಕಂದರೆ ಇಲ್ಲೊಂದು ಬಟನು, ಇಲ್ಲಿ ಬಟನ್ ಇಡ್ಬೋದು. ನೋಡೋಣ, ಅದು ನೆನಪು ಬರಲಿಲ್ಲ ನನಗೆ, ಇವಾಗ ನಾನು ಅನ್ನಿಸ್ತಾ ಇದೆ. ನೋಡೋಣ, ಒಂದು ಆದರೆ ಬಟನ್ ಇಟ್ಕೊಡ್ತೀನಿ.
ತೊಂದರೆ ಏನಿಲ್ಲ. ಅದೇನು ಮಾಮೂಲಿ ಸೀರೆಗೆ ಏನು ಬೇಡ, ಈ ಸೀರೆಗೆ ಸ್ವಲ್ಪ ಇಟ್ಟರೆ ಚೆನ್ನಾಗಿರುತ್ತೆ. ಇದು ಉದ್ದ ಸ್ಲೀವ್ಸ್ ಮಾಮೂಲಿ ಇಟ್ಟಿದ್ದೀನಿ. ಮಾಮೂಲಿ ಇದಕ್ಕೂ ಅಷ್ಟೇ ವಿ ಶೇಪಲ್ಲೇ ಇಟ್ಟಿದ್ದೀನಿ. ಈಗ ಇದು ರೆಡಿ ಥ್ರೆಡ್ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿರುವಂಥದ್ದು. ಇದಿಷ್ಟು ಹೊಲಿದಿದ್ದೀನಿ. ಇನ್ನೂ ಒಂದು ಬ್ಲೌಸ್ ಹೊಲಿಬೇಕು. ಅದನ್ನು ನೋಡೋಣ, ಕರೆಂಟ್ ಬಂದರೆ ನೈಟ್ ನೋಡ್ಕೊಂಡು ಮಾಡ್ತೀನಿ. ನನ್ನ ಮಗಳಿಗೆ ಹೇಳ್ಬಿಟ್ಟು ಮನೆ ಕೆಲಸ ಮಾಡ್ಕೊತೇಳಿ. ಇವಾಗ ಎಷ್ಟೋ ಕೆಲಸ ಮುಗಿಸಿದ್ದೀನಿ. ಇನ್ನು ಹೋಗಿ ಹಾಲಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತೀನಿ. ಕರೆಂಟ್ ಇಲ್ಲ, ಅದೊಂದು ಕೆಲಸನಾದರೂ ಮುಗಿಸ್ಕೊಡ್ತೀನಿ. ಇನ್ನು ಈ ಕೆಲಸ ಇಲ್ಲಿ ಕರೆಂಟ್ ಇಲ್ಲ ಅಂದರೆ ಏನು ಕೆಲಸನೂ ಆಗೋಲ್ಲ ನನಗೆ. ಹಾಗಾಗಿ ಆ ಕೆಲಸನಾದರೂ ಮಾಡಿಕೊಂಡ್ರೆ ಆಮೇಲೆ ಈ ಕೆಲಸ ಮತ್ತೆ ಬಂದು ಸ್ಟಿಚಿಂಗ್ ಮಾಡೋಕ್ಕೆ ಸರಿ ಹೋಗುತ್ತೆ. ಓಕೆನಾ? ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಈ ಥರ ಒಂದಷ್ಟು ಡಿಸೈನ್ ಇದು ನೆನ್ನೆ ಹಬ್ಬದಲ್ಲೇ ಮುಗಿಸಿರುವಂಥ ಡಿಸೈನು. ನಾನು ಹೇಳ್ದಂಗೆ ಪ್ಲೇನ್ ಬ್ಲೌಸ್ ಆದರೆ ಹೊಲ್ಬಿಡ್ಬೋದು. ಈ ಥರ ಪ್ಯಾಚ್ ವರ್ಕ್ ಡಿಸೈನ್ಗಳಂತೂ ತುಂಬ ಟೈಮ್ ತೊಗೊಳುತ್ತೆ. ಸ್ವಲ್ಪ ರಿಸ್ಕ್ ತೊಗೊಂಡೇ ಮಾಡಬೇಕಾಗುತ್ತೆ. ಓಕೆನಾ? ಹಂಗಾಗಿ ಇದಿಷ್ಟು ರೆಡಿ ಮಾಡಿದ್ದೀನಿ. ಇನ್ನು ಮೊನ್ನೆ ಹೊಟ್ಟಿದ್ದೆಲ್ಲ, ಮೊನ್ನೆ ಹೊಲ್ದಿರೋದೆಲ್ಲ ಇಲ್ಲೇ ಇದೆ. ಇನ್ನೂ ಯಾರೂ ಇಸ್ಕೊಂಡೋಗಿಲ್ಲ. ಎಲ್ಲ ಇಲ್ಲೇ ಇಟ್ಟಿದ್ದೀನಿ ನೋಡಿ, ಎಲ್ಲ ಇಲ್ಲೇ ಇದೆ. ಇವೆಲ್ಲನೂ ಅದೇ ಇವಾಗ ಮೆಸೇಜ್ ಹಾಕ್ಬಿಟ್ಟು ಬಂದು ತೊಗೊಂಡೋಗಿ ರೆಡಿಯಾಗಿದೆ ಅಂತ ಹಾಕಬೇಕು. ನನಗೆ ಮೆಸೇಜ್ ಹಾಕೋಕ್ಕೂ ಟೈಮ್ ಆಗಿಲ್ಲ. ಹಾಗಾಗಿ ಒಟ್ಟಲ್ಲೆಲ್ಲ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡಿದ್ದೀನಿ. ಇನ್ನೂ ಒಂದಷ್ಟಿದೆ ನೋಡಿ. ಇದು ಒಂದು ಹೊಲಿಬೇಕಿತ್ತು. ಈ ಥರ ನೋಡಿ, ನಾವು ನಿದ್ದೆಗೆ ಇಟ್ಕೊಂಡು ಮನೆ ಕೆಲಸ ಎಲ್ಲ ಬಿಟ್ಟು ಈ ಥರ ಮಾಡ್ತೀವಿ. ಅವ್ರು ನೋಡಿದ್ರೆ ಇಸ್ಕೊಂಡೇ ಹೋಗಲ್ಲ. ಒಬ್ಬರು ಅಮೌಂಟೇ ಕೊಡೋಲ್ಲ, ಲೇಟ್ ಮಾಡ್ತಾರೆ. ಈ ಥರ ಎಲ್ಲ ಇರುತ್ತೆ. ಈ ಟೈಲರಿಂಗ್ ಕೆಲಸದಲ್ಲಿ ಎಷ್ಟು ನಾವು ಕಷ್ಟಪಡ್ತೀವೋ ಅಷ್ಟೇ ಇದಾಗುತ್ತೆ, ಇನ್ನೂ ಕಷ್ಟ ಆಗುತ್ತೆ. ಓಕೆನಾ? ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.